ವಿದೇಶಿಯರ ಕಾಯ್ದೆ ಏನಿದೆ ಕಲಂ 7ರ ಅನುಗುಣವಾಗಿ ಯಾವ ಒಬ್ಬ ಮಾಲಕ ಅಥವಾ ನಿರ್ವಹಣೆ ಮಾಡತಕ್ಕಂತಹ ವ್ಯಕ್ತಿ ಇರ್ತಾನೆ, ಅದು ಗೆಸ್ಟ್ ಹೌಸ್ ಇರ್ಬೋದು, ಮನೆ ಇರ್ಬೋದು, ಅಥವಾ ಬೇರೆ ಯಾವುದೇ PG ಸೆಂಟರ್ ಇರ್ಬೋದು, ಅಂಥ ಕಡೆಗಳಲ್ಲಿ ವಿದೇಶಿಯರಿಗೆ ಯಾರಾದರೂ ಅವರು ತಂಗಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅದರ ವಿವರಗಳನ್ನು FRROನ ಒಂದು ಆನ್ಲೈನ್ ಪೋರ್ಟಲ್ ಇದೆ, indianFRRO.gov.in ಅಂತ ಹೇಳಿ, ಅದರ ಒಂದು ಇದರಲ್ಲಿ ಒಂದು ಫಾರ್ಮ್ C ಅನ್ನು ಅವರು ಕಡ್ಡಾಯವಾಗಿ ಭರ್ತಿ ಮಾಡಬೇಕಾಗ್ತದೆ ಮತ್ತು ಅದರ ಒಂದು ದಾಖಲಾತಿಗಳನ್ನು ವಿವರಗಳನ್ನು ಅವರು ತಮ್ಮಲ್ಲಿ ಇಟ್ಟುಕೊಂಡಿರಬೇಕಾಗ್ತದೆ. ಏಕೆಂದರೆ ಈ ರೀತಿ ವಿದೇಶಿ ಪ್ರಜೆಗಳು ಅನೇಕ ಸಂದರ್ಭಗಳಲ್ಲಿ ಕೆಲವೊಂದು ಅಪರಾಧ ಪ್ರಕರಣಗಳಲ್ಲಿ ಅಥವಾ ಈ ಮಾದಕ ವಸ್ತುಗಳ ಮಾರಾಟ ಸಾಗಾಟದಲ್ಲಿ ಭಾಗವಹಿಸತಕ್ಕಂಥದ್ದು ಕಂಡು ಬರ್ತಾ ಇದೆ. ಆದ್ದರಿಂದ ಈ ರೀತಿ ಯಾರಿಗಾದರೂ ವಿದೇಶಿಯರಿಗೆ ಬಾಡಿಗೆಗೆ ಮನೆಯನ್ನು ಕೊಡ್ತಕ್ಕಂಥದ್ದಿದ್ದಲ್ಲಿ ಅಥವಾ PGಯನ್ನು ಕೊಡ್ತಕ್ಕಂಥದ್ದಿದ್ದಲ್ಲಿ ಅಥವಾ ಹೋಟೆಲ್ನಲ್ಲಿ ಅವರಿಗೆ ರೂಮನ್ನು ಕೊಡ್ತಕ್ಕಂಥದ್ದಿದ್ದಲ್ಲಿ ಅವರ ಪೂರ್ವಾಪರ ಒಂದು ತಿಳಿದುಕೊಳ್ಬೇಕು, ಮಾಹಿತಿಗಳನ್ನು ದಾಖಲಾತಿಗಳನ್ನು ತೆಗೆದುಕೊಳ್ಬೇಕು. ಜೊತೆಗೆ ನಿಯಮಾನುಸಾರವಾಗಿ ಫಾರಿನರ್ಸ್ ಆ್ಯಕ್ಟ್ ಅಡಿಯಲ್ಲಿ ಸೆಕ್ಷನ್ 7ರ ರೀತಿಯಲ್ಲಿ ಏನು ಅವರು ವಿವರಗಳನ್ನು FRROಗೆ ಕಳಿಸಬೇಕು, ಅದನ್ನು ಕಡ್ಡಾಯವಾಗಿ ಕಳಿಸ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡಬೇಕು. ಇಲ್ಲದೆ ಹೋದರೆ ಅವರುಗಳ ಮೇಲೆ ಈ ರೀತಿ ಕಾನೂನಿನ ಒಂದು ಇದನ್ನು ಮಾಡಬೇಕಾದಂಥ ಸನ್ನಿವೇಶ ಸಂದರ್ಭ ಎದುರಾಗ್ತದೆ. ಆದ್ದರಿಂದ ಎಲ್ಲ ಸಾರ್ವಜನಿಕರಲ್ಲಿ ಇದೊಂದು ನಮ್ಮ ಬೆಂಗಳೂರು ನಗರ ಪೊಲೀಸರ ಒಂದು ಅಪೀಲ್.